ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ವಿಶೇಷ ಏನಂದ್ರೆ ನಮ್ಮ ಜಾನುನ್ ಬರ್ತ್ಡೇ ಐತಿ. ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಕತ್ತೀವಿ. ಬರ್ತ್ಡೇ ಡ್ರೆಸ್ ಹಾಕಿಲ್ಲ, ಚಿಟ್ಟುನ್ ಡ್ರೆಸ್ ಹಾಕಿದ್ದೆ. ಆಕಿನ ಬರ್ತ್ಡೇ ತೊಗೊಂಡಿದ್ದೆ. ಅವರಿಬ್ರಿಗೂ ಸೇಮ್ ಡ್ರೆಸ್ ಬರ್ತಾವು. ಆಲ್ಮೋಸ್ಟ್ 3 ಜನಕ್ಕೂ ಬರ್ತಾವೆ. ಸ್ವಲ್ಪ ಗೆಡ್ಡ ಉದ್ದ ಈ ಥರ ಆಗ್ತಿರ್ತೈತಿ. ನಾನು ಆಲ್ಟ್ರೇಷನ್ ಮಾಡಿರ್ತೀನಿ ಕೆಲವೊಮ್ಮೆ. ಈ ಥರ ನಾನು ಎಕ್ಸ್ಚೇಂಜ್ ಮಾಡೋಕೆ ರೂಢಿ ಇಟ್ಟಿನಿ, ಯಾಕಂದ್ರೆ ಮುಂದೂ ಅದ ರೂಢಿ ಆಗ್ತದೆ ಅಂಥೇಳಿ. ಅದೊಂಥರ ಕ್ಯೂಟ್ ಅನ್ನಿಸ್ತೈತಿ. ಹಾಗಾಗಿ ಈಗ ಅರ್ಥ ಆಗಲ್ಲ ಅವರಿಗೆ, ಸ್ವಲ್ಪ ದೊಡ್ಡವರಾದ್ಮೇಲೆ ಅರ್ಥ ಆಗ್ತೈತಿ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೋಬೇಕಂದು. ಸೊ ಇದು ಒಮ್ಮಕ್ಳೇ ಸಾಯಂಕಾಲದ ವಿಡಿಯೋ. ಸ್ವಲ್ಪ ವಾಕಿಂಗ್ ಬಂದಿದ್ದೆ, ಇವ್ರಿಗೆ ಕರ್ಕೊಂಡು ಸ್ವಲ್ಪ ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೈಕಲ್ ಹೊಡಿಯೋದು ಮನೆ ಹೊಡಿತಾಳ, ಡಬಲ್ ಸೀಟು. ಬಟ್ ಜಾನು ಈಗ ಕಲಿಯಾಕತ್ತಾಳ. ನಾವೀಗ ಹೊಂಟೀವಿ ಕ್ಯಾಲಿಫೋರ್ನಿಯಾಗೆ. ಅಂದರೆ ಕಾಯಿಪಲ್ಲೆ ತರಕ್ಕೆ ಫ್ರೆಂಡ್ಸ್. ಹೋದ ವಾರನೂ ಹೋಗಿಲ್ಲ, ಅದಕ್ಕೆ ಈ ವಾರ ಹೋಗ್ಬೇಕಂದ್ರೆ. ಭಾಳ ಉದ್ದದ ಸಂತಿ, ಬಟ್ ಎಲ್ಲನೂ ಬರೀ ಬದ್ನಿಕಾಯಿ ಬೆಂಡೆಕಾಯಿ ಬರೀ ಇದೆ. ವಾರ ಇವ್ರಿಗೆ ಬೈತಿದ್ದೆ ನಾನು, ವೆರೈಟಿ ತೊಂಬರಿ ಅಂತೇಳಿ. ಭಾಳ ಏನೂ ಇರೋದೇ ಇಲ್ಲ. ನೋಡಿದ್ರೆ 1-2 ಕಿಲೋಮೀಟ್ರ್ ಬರೀ ಸಂತಿನೇ ಇರ್ತೈತಿ. ಹಂಗೆ ಹೋಗೋದಾರಾಗ ಸ್ವಲ್ಪ ಕೇಕ್ ತೊಗೊಂಡೋದ್ರತ್ತಂತೇಳಿ. ಇಲ್ಲಿ ಡೈಲಿ ಫ್ರೆಶ್ ಮಾಡಿರ್ತಾರೆ, ಹಾಗಾಗಿ ಹೇಳಿಲ್ಲ ಅಂದ್ರೆ ಇವರು. ಬೆಳಗ್ಗೆನ ನೀವು ಆರ್ಡರ್ ಕೊಟ್ಟು ಬರ್ರಿ ಅಂತ ಹೇಳಿದೆ. ಸೊ ಅಲ್ಲಿಂದ ಬಂದು ಕಾಯಿಪಲ್ಲೆ ತೆಗೆದಿಟ್ಟು ಮತ್ತೆ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಮುಗೀತು ಕರೆಂಟ್ ಹೋಗ್ಬಿಟ್ಟು ವೇಟ್ ಮಾಡಿದ್ವಿ 10 ಗಂಟೆ ಮಟ್ಟ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಈಗ ಬರ್ತಾವ ಒಂದು 10:30 ಬಂತು. ಬಂದಾದ್ಮೇಲೆ ಒಂದು ಪೌಡರ್ ಇಲ್ಲ, ಒಂದು ಲಿಪ್ಸ್ಟಿಕ್ ಇಲ್ಲ, ವಿತೌಟ್ ಮೇಕಪ್ ನಾವು ಸೆಲೆಬ್ರೇಟ್ ಮಾಡಬೇಕಾಗಿ ಬಂತು. ಮಳೆ ಇಲ್ಲ, ಗಾಳಿ ಇಲ್ಲ. 10:30 ಮಟ್ಟ ಕರೆಂಟ್ ತೆಗಿಯಕ್ಕೆ ಏನು ರೀಸನ್ ಇರ್ಬೋದು KB ಅವ್ರಿಗೆ ಗೊತ್ತು. ನನಗೆ ಮಾತ್ರ ಸಖತ್ ಬೇಜಾರಾತು. ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಕನ್ನಡಿ ನೋಡಲಿಲ್ಲ. ಕನ್ನಡಿ ನೋಡಿದ್ರೆ ಬೇಜಾರಾಗ್ತದೆ ಅಂಥೇಳಿ. ಆಮೇಲೆ ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ, ಸ್ನ್ಯಾಪ್ಚಾಟು ನಮ್ಮ ಮಾನ ಮರ್ಯಾದೆ ಉಳಿಸ್ತು. ಯಾಕಂದ್ರೆ ಅದ್ರೊಳಗೆ ಒಳ್ಳೆ ಫಿಲ್ಟರ್ ಹಾಕ್ಕೊಂಡು ವಿಡಿಯೋ ಮಾಡ್ಕೊಂಡ್ವಿ. ಸೊ ಹಂಗಾಗಿ ಸ್ವಲ್ಪ ನಗ್ನಗ್ತಾ ಹ್ಯಾಪಿ ಬರ್ಡೇ ಅಂಥೇಳಿ ವಿಶ್ ಮಾಡಿ ಕೇಕ್ ಕಟ್ ಮಾಡಿದ್ವಿ ಎಲ್ಲರೂ ಕೂಡಿ. ಚಲೋ ಅನ್ನಿಸ್ತು, ಖುಷಿ ಅನ್ನಿಸ್ತು. ನಾವು ಸಣ್ಣವರಿದ್ದಾಗ ಮಕ್ಕಳಿಗೆ ಅದು ಇದ್ರೊಳಗೇನು ಗ್ರೇಟ್ನೆಸ್ ಇರೋದಿಲ್ಲ, ಬಟ್ ಮಕ್ಕಳು ಖುಷಿ ಪಡಲಿ ಅಂತೇಳಿ. 1 ವರ್ಷದಲ್ಲಿದ್ದಾಗ ನೀವು ಏನು ಮಾಡಿದ್ರು ಅವ್ರು ಖುಷಿ ಪಡೋದಿಲ್ಲ, ಯಾಕಂದ್ರೆ ಏನೂ ತಿಳಿದಿದ್ದಿಲ್ಲ. ಆದರೆ ಈಗ ತಿಳಿತಾ ಸ್ವಲ್ಪ ದೊಡ್ಡವರಾದಂಗೆ ತಿಳಿತಿರ್ತೈತಿ. ನಾವೀಗ ಏನು ಸೆಲೆಬ್ರೇಟ್ ಮಾಡಿದ್ರು ಈಗ ಅವ್ರು ಖುಷಿ ಪಡ್ತಿರ್ತಾರೆ. ನೀವು ನೋಡ್ಬೋದು, ಚಿಟ್ಟುನು ವಿಶ್ ಮಾಡಕತ್ತಾಳ. ಆಕಿಂದೊಂಥರ ಸ್ಪೆಷಲ್ ವಿಶ್ ಅಂತ ಹೇಳ್ಬೋದು. ಏನೇನೇನೇನೋ ಹೇಳಿ ವಿಶ್ ಮಾಡಕತ್ತಾಳ. ವಿಡಿಯೋ ಹಾಕ್ತೀನಿ ನಾನು, ಅದನ್ನು ನೋಡ್ಕೊಂಡು ಬರ್ರಿ. ಸೊ ಹಿಂಗೆ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ ಆಗಿ. ಇದು 4ನೇ ವರ್ಷದ ಬರ್ತ್ಡೇ ಆಕಿಂದ. ಇಷ್ಟ ಜನ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ಖುಷಿ ಅನ್ನಿಸ್ತು, ಆಕಿನೂ ಖುಷಿ ಪಟ್ಲು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಂತ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ. ಮತ್ತೇನು ಹೇಳೋದು, ಕಮೆಂಟ್ ಮಾಡಿರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್, ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಬಾಯ್.